ಇದು ಪುಂಡೆ ಸೊಪ್ಪು, ಹಸಿಮೆಣಸಿನ್ಕಾಯಿ ಸ್ವಲ್ಪ, ಈರುಳ್ಳಿ, ಒಂದು ಟೊಮೆಟೊ ಹಾಕೋಬೇಕು. ಹಾಕ್ಕೊಂಡು ಒಂದು ಲೋಟ ನೀರು ಹಾಕಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ನೀಟಾಗಿ ತೊಳ್ಕೊಂಡು ಎಲ್ಲ ಹಾಕೋಬೇಕು. ಇದು ಪುಂಡೆ ಸೊಪ್ಪಿನ ಚಟ್ನಿ. ತೋರಿಸ್ತೀನಿ ನೀಟಾಗಿಲ್ಲ. ಆಗಿದೆ ನೋಡ್ರಿ, ಈ ಥರ ಆಗಬೇಕು. ಇದನ್ನು ಈ ಥರ ಆಗಿ ನೀಟಾಗಿ ಇದನ್ನು ಮಾಡ್ಕೋಬೇಕು. ಮಸ್ತಿಬೇಕು. ಮಸ್ತಿ ಒಗ್ಗರಣೆ ಮಾಡಿಕೊಂಡ್ರೆ ಪುಂಡೆಕಾಯಿ ಚಟ್ನಿ. ಇದಕ್ಕೆ ಏನೇನು ಹಾಕಿದ್ದೀರಾ? ತೋರಿಸಿದ್ದೀರಾ? ಹಾಂ, ತೋರಿಸಿದ್ದೀನಿ ಎಲ್ಲದನ್ನು. ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಟೊಮೆಟೊ, ಬೆಳ್ಳುಳ್ಳಿ ಯಾಕೆ ಹಾಕಿಲ್ಲ ಅಂತ ಕೇಳ್ಬೋದು. ಬೆಳ್ಳುಳ್ಳಿನ ಒಗ್ಗರಣೆ ಕೊಡ್ತೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಗ್ಗರಣೆ ಮಾಡ್ತೀನಿ ಇದನ್ನು. ಸಕ್ಕತ್ತಾಗಿರುತ್ತೆ, ನೋಡು ಒಂದ್ಸಲ ತಿಂದು. ಸರಿ, ಸಕ್ಕತ್ತಾಗಿ ವಾಸನೆ ಬರ್ತಿದೆ. ಈ ಥರ ಮಸ್ತಿ ಒಗ್ಗರಣೆ ಮಾಡ್ಕೊಂಡಿರೋದು. ಸ್ವಲ್ಪ ಎಣ್ಣೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದನ್ನು ಚಟ್ನಿನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ.